ಇನ್ನೊಬ್ರ ಕೈ ನೀರು ಹಾಕ್ಸ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಟೆಂಡರ್ ಯಾವ್ದು ಆಗಿದೆಯೋ ಅದನ್ನ ಕೆಲಸ ಮಾಡಿದೀವಿ, ಸ್ಟಾರ್ಟ್ ಮಾಡಿದೀವಿ. ಟೆಂಡರ್ ಆಗದೆ ಇರೋದು ಯಾವಾಗ ಟೆಂಡರ್ ಆಗಿ ಬರುತ್ತೋ, ಯಾವಾಗ ವರ್ಕ್ ಆರ್ಡರ್ ಸಿಗುತ್ತೋ ಆವಾಗೇ ಅದನ್ನ ಮಾಡೋಣ ಅಂತ ಉದ್ದೇಶದಿಂದ ಇವತ್ತು ಬಿಟ್ಟಿದ್ದೀವಿ. ಮುಖ್ಯವಾಗಿ ಇವತ್ತು ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಅವರು ಇದೆಲ್ಲ ಹಾಕ್ಬೇಕಂದ್ರೆ ಮೊದಲನೇದಾಗಿ ಕಾರಣ. ಅದಾದ್ಮೇಲೆ ಸುರೇಶ್ ಅಣ್ಣವ್ರ ಹತ್ರ ಹೋಗಿ ಅವ್ರು ಹೇಳಿದಾಗ ಇಮಿಡಿಯೇಟ್ ಮಾಡಪ್ಪ, ಕೋಲಾರ ಅಂದ್ರೆ ನಮ್ಮ ಚಿನ್ನದ ನಾಡು, ಅನೇಕ ಮಹಾನ್ ವ್ಯಕ್ತಿಗಳೆಲ್ಲ ಇದರಲ್ಲಿ KC ರೆಡ್ಡಿ ಅವರು ಹುಟ್ಟಿರುವಂತ ಸ್ಥಳ, MV ಕೃಷ್ಣಪ್ಪ, ME ವೆಂಕಟಪ್ಪ, T ಚೆನ್ನೈನವರು, ಈ ತರ ಮಹಾನ್ ವ್ಯಕ್ತಿಗಳು, ಲತೀಫ್ ಸಾಬು ಇಂಥವ್ರು ಹುಟ್ಟಿರುವಂತ ಜಾಗದಲ್ಲಿ ಈ ಜಾಗಕ್ಕೆ ಇನ್ನ ನಾವು ಬೆಂಗಳೂರಿಗೆ ಹತ್ತಿರದಲ್ಲಿರುವಂತ ಇನ್ನ ಅಭಿವೃದ್ಧಿ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಇದು ನಮಗೆ ದುರಾದೃಷ್ಟ. ಅದಕ್ಕೆ ಮಾಡಬೇಕು ಅಂತ ಸುರೇಶ್ ಅಣ್ಣವ್ರು ಅನೇಕ ಸಲ ಸುಧಾಕರ್ ಅವ್ರಿಗೆ ಹೇಳಿ ಇನ್ನ ಇವತ್ತು ಮಾಡಿದ್ದೀವಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಅವಾಗ ಹೇಳ್ತಾ ಇದ್ರು, ಯಾರೋ ಒಬ್ರು ಮಾತಾಡ್ತಾ ಇದ್ರು, ಒಬ್ರು ಫೋನ್ ಆನ್ ಮಾಡಿ ಇಟ್ಟು ನಾನು ಕೇಳಿಸ್ಕೊಳ್ತಾ ಇದ್ದೆ, ಬಿಲ್ಡಿಂಗ್ಸ್ ಹಿಂಗ್ ತೋರಿಸ್ತಾ ಇದ್ದಾರೆ ಇದರಲ್ಲಿ, ಹಿಂಗೆ ಬರುತ್ತಾ ಅಂತ ಕೇಳ್ತಾ ಇದ್ರು, ಹಿಂಗೆ ಬರುತ್ತಾ ಅಂತ ಕೇಳ್ತಾ ಇದ್ರು. ಈಗ ಯಾವ್ದು ಬಿತ್ತನೆ ಬೀಜ ಅಂಗಡಿ ಅಲ್ಲ ಇದು, ಬಿತ್ತನೆ ಬೀಜ ಅಂಗಡಿ ಗೊತ್ತಲ್ಲ, ಬಿತ್ತನೆ ಬೀಜ ಅಂಗಡಿ ಅಲ್ಲ ಇದು. ಬಿತ್ತನೆ ಬೀಜ ಅಂಗಡಿಯಲ್ಲಿ ಪ್ಯಾಕೆಟ್ ಮೇಲೆ ಕೋಸ್ ಇಷ್ಟು ದಪ್ಪ ಹಾಕಿರ್ತಾರೆ, ಆದ್ರೆ ನಾವು ಬೆಳೆ ಹಾಕಿದಾಗ ಬರೋದು ಇಷ್ಟೇ ದಪ್ಪ. ಇದೇನು ಬಿತ್ತನೆ ಬೀಜ ಅಂಗಡಿ ಅಲ್ಲ, ಒರಿಜಿನಲ್ ಆಗಿ ನಾವು ಮಾಡ್ತಾ ಇರುವಂತದ್ದು. ಇಲ್ಲೇನ್ ಬರುತ್ತೋ ಅದೇ ಬರೋದು, ಇಲ್ಲೇನ್ ಬರುತ್ತೋ, ಏನ್ ವಿಡಿಯೋ ಇದೆಯೋ ಅದೇ ಬರೋದು ವಿಡಿಯೋ. ಇದಕ್ಕೆಲ್ಲ ಸಹಕರಿಸಿದ ನಮ್ಮ ಇಬ್ಬರು ಮಂತ್ರಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತೀನಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಅನಿಲ್ ಅಣ್ಣ ಅವರು ಈ ಪ್ಲಾನ್ ಮಾಡೋದಕ್ಕೆ, ಇದೆಲ್ಲ ಮಾಡೋದಕ್ಕೆ ನಾನು ಸ್ವಲ್ಪ ಹಿಂದೆ ಹೋಗಿ ಬಿಸಿ ಇದ್ರು ನಮ್ಮ ಸುಧಾಕರನ್ ಅವ್ರ ಜೊತೆ ಕುತ್ಕೊಂಡು ಹಂತವಾಗಿ ಇವರು ಅದನ್ನ ಪ್ಲಾನ್ ಮಾಡಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ನಗರಸಭೆ ಇವತ್ತು ನನಗೆ ತೃಪ್ತಿ ತಂದಿದೆ. ಯಾಕಂದ್ರೆ ಇಷ್ಟೊಂದು ಕಾಲೇಜುಗಳ ವಿದ್ಯಾಭ್ಯಾಸಕ್ಕೋಸ್ಕರ ಕಾಲೇಜುಗಳಿಗಿಂತ ಬಿಲ್ಡಿಂಗ್ ಕಟ್ತಾ ಇರೋದು ನಾನು ಇವತ್ತು ನಿಮ್ಮೆಲ್ಲರ ಜೊತೆ ಇರೋದು ನನಗೆ ಇವತ್ತು ತೃಪ್ತಿ ತಂದಿದೆ. ನಾನು ಅಧ್ಯಕ್ಷನಾಗಿದ್ದೇನೆ, ನನಗೆ ತುಂಬಾ ಖುಷಿ ಆಯಿತು. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ DC ಸಾಹೇಬರು, SP ಸಾಹೇಬರು, ನಮ್ಮ ಹನೀಫನ್ ಅವರು, ಆಮೇಲೆ ನಮ್ಮ ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ರು, ಟೀಚರ್ಸು, ಆಮೇಲೆ ಮುಖ್ಯವಾಗಿ